ನಮಸ್ಕಾರ ವೀಕ್ಷಕರೇ, ಅಮೃತದಷ್ಟೇ ರುಚಿ ಈ ಪಾಯಸ. ಹಾಲು ತುಪ್ಪವನ್ನು ಬಳಸದೆ ಪ್ರಿಪೇರ್ ಮಾಡಿಕೊಳ್ಳುವಂತಹ ಪಾಯಸ ಇದು. ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬ ಸುಲಭ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸಾಂಪ್ರದಾಯಿಕ ಶೈಲಿಯಲ್ಲಿ ಕುಂಬಳಕಾಯಿ ಪಾಯಸವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅರ್ಧ kg ಆಗುವಷ್ಟು ಕುಂಬಳಕಾಯಿ ಪೀಸನ್ನು ತಗೊಂಡಿದ್ದೀನಿ. ನೋಡಿ, ಇದನ್ನು ವಾಶ್ ಮಾಡಿ ತಗೊಂಡಿದ್ದೀನಿ. ಒಂದು ವೇಳೆ ಸಿಪ್ಪೆ ಬಲ್ತೋಗಿದ್ರೆ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಎಳೆಯಾಗಿರೋದ್ರಿಂದ ನಾನು ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂತಂದರೆ ಇದು ಬೆಂದೋಗುತ್ತೆ. ಹಾಗಾಗಿ ಈಗ ಇವನ್ನ ಒಂದು ಕುಕ್ಕರಲ್ಲಿ ಸೇರಿಸಬೇಕು. ಬೇಕಿದ್ರೆ ಪಾತ್ರೆಯಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬಹುದು. ನೋಡಿ, ಈ ಪೀಸಸ್ ಎಷ್ಟಿದೆಯೋ ಸೊ ಫುಲ್ ನೀರು ಹಾಕೋಬಾರ್ದು, ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಕುಕ್ಕರ್ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ಅಷ್ಟರೊಳಗೆ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ 1/4 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸಿ ಅರ್ಧದಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಅರ್ಧದಷ್ಟು ಫ್ರೈ ಆಗಿದ್ದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪು ಅಥವಾ ಪುಟಾಣಿ ಬೀಜವನ್ನು ಸೇರಿಸಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವು ಫ್ರೈ ಆಗಿದ್ದಾದಮೇಲೆ ಇವನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇವು ಚಿಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವನ್ ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸೇರಿಸಿ ಇವನ್ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಇವು ತಣ್ಣಗಾದ್ಮೇಲೆ ಕಡಲೆ ಬೀಜಕ್ಕೆ ಸಿಪ್ಪೆಯನ್ನು ತೆಗೆದು ಕಡಲೆ ಬೀಜ ಹಾಗೆ ಪುಟಾಣಿ ಬೀಜವನ್ನು ಇದರಲ್ಲಿ ಸೇರಿಸಿ ಹಾಗೆ 5 ಏಲಕ್ಕಿಯನ್ನು ಕೂಡ ಸೇರಿಸಬೇಕಾಗುತ್ತೆ. ನಂತರ ಗಸಗಸೆ ಹಾಗೆ ಬಿಳಿ ಎಳ್ಳನ್ನು ಕೂಡ ಇದರಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಇವನ್ನ ಪೂರ್ತಿಯಾಗಿ ಪೌಡರ್ ಮಾಡ್ಕೋಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ನೋಡಿ, ಈ ಥರ ಇರಬೇಕಾಗತ್ತೆ. ತುಂಬ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಕೆ ಹೋದರೆ ಇವು ಆಯಿಲ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ಥರ ತರ್ತರಿಯಾಗಿ ಪೌಡರ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ತುರಿಯನ್ನು ಸೇರಿಸಿ ನಂತರ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಸೊ ಬೆಲ್ಲದಲ್ಲಿ ಒಮ್ಮೊಮ್ಮೆ ಕಸ ಕಡ್ಡಿ ಎಲ್ಲ ಇರುತ್ತೆ, ಹಾಗಾಗಿ ಬೆಲ್ಲವನ್ನು ಕರಗಿಸ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ನೋಡಿ, ಬೆಲ್ಲ ಕರಗಿದ್ದಾಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ನೋಡಿ, ಇಲ್ಲಿ ಒಂದು ವಿಸಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಕುಂಬಳಕಾಯಿ ಪೀಸ್ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಬೇಕಂತಂದರೆ ಈ ನೀರನ್ನು ಸಪ್ರೇಟ್ ಮಾಡಿ ನಂತರ ಈ ಥರ ಮ್ಯಾಶ್ ಮಾಡ್ಕೋಬೋದು. ಸೊ ನಾನು ನೀರು ಸಮೇತ ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಯಾಕಂತಂದರೆ ಒಂದೊಂದು ಪೀಸ್ ಅಲ್ಲಲ್ಲಿ ಉಳ್ಕೋಬೇಕು ಈ ಪಾಯಸದಲ್ಲಿ. ಸೊ ಆ ಥರ ಇದ್ದರೆ ಮಾತ್ರ ಪಾಯಸ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಮ್ಯಾಶ್ ಮಾಡಿದ್ದಾಯಿತು. ಈಗ ಕರಗಿಸಿಟ್ಟಿರುವಂತಹ ಬೆಲ್ಲವನ್ನು ಕೂಡ ಶೋಧಿಸ್ಕೊಳ್ಳೋಣ, ಯಾಕಂತಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ. ಸೊ ಈ ಥರ ಕರಗಿಸ್ಬಿಟ್ಟು ಶೋಧಿಸ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ಈಗ ಇದರಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಕೆಲವರು ಬರೀ ಬೆಲ್ಲದಿಂದ ಮಾಡಿರ್ತಕ್ಕಂತಹ ಪಾಯಸವನ್ನು ತಿನ್ನುವುದಕ್ಕೆ ಇಷ್ಟಪಡೋದಿಲ್ಲ, ಅಂಥವರು ಸಕ್ಕರೆಯನ್ನು ಸ್ವಲ್ಪ ಸೇರಿಸಬಹುದು. ಸಕ್ಕರೆ ಬೇಡ ಅಂತಂದರೆ 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಎಕ್ಸ್ಟ್ರಾ ಸೇರಿಸ್ಬೋದು. ನೋಡಿ, ಇದನ್ನು 3-4 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. 3-4 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ನಾವು ಪ್ರಿಪೇರ್ ಮಾಡಿಟ್ಟಿರುವಂತಹ ಪೌಡರನ್ನು ಇದರಲ್ಲಿ ಸೇರಿಸಿ ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸಬೇಕಾಗತ್ತೆ. ಬೇಕಿದ್ರೆ ಒಣಕೊಬ್ಬರಿಯನ್ನು ಕೂಡ ತುರಿದುಬಿಟ್ಟು ಸೇರಿಸ್ಬೋದು. ಇಲ್ಲಿ ನಾನು ಒಣಕೊಬ್ಬರಿಯನ್ನೇ ಸೇರಿಸಿದ್ದೀನಿ. ನೋಡಿ, ಇವನ್ನೆಲ್ಲ ಸೇರಿಸಿದ್ದಾದಮೇಲೆ 3-4 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು. ಸಾಂಪ್ರದಾಯಿಕ ಶೈಲಿಯಲ್ಲಿ ನಮ್ಮ ಹಿರಿಯರು ಪ್ರಿಪೇರ್ ಮಾಡಿಕೊಳ್ಳುತ್ತಿದ್ದಂತಹ ಪಾಯಸ ಇದು. ಹಾಲು ಮತ್ತು ತುಪ್ಪವನ್ನು ಬಳಸದೆ ಪ್ರಿಪೇರ್ ಮಾಡಿಕೊಳ್ಳುವಂತಹ ಪಾಯಸ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸೊ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.